ನಮ್ಮ ಕನ್ನಡದ ಹೆಮ್ಮೆಯ ದೊರೆ ದಕ್ಷಿಣ ಪತೇಶ್ವರ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಕಟ್ಟಿಸಿದ್ದ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿಯಲ್ಲಿರುವ ಈ ಅದ್ಭುತವಾದ ದೇವಾಲಯ ಮೊಘಲ ಬಾದ್ಶಾ ಔರಂಗಜೇಬನ ಮಗಳಿಗೆ ಇಷ್ಟವಾಗಿತ್ತು. ಆಕೆ ಪ್ರತಿನಿತ್ಯ ಇಲ್ಲಿ ಬರೋದನ್ನ ಕಂಡು ಇಡೀ ದೇವಸ್ಥಾನವನ್ನ ವಿರೂಪಗೊಳಿಸಿದ್ದ ಆ ದುಷ್ಟ ಔರಂಗಜೇಬ. ನಮಸ್ಕಾರ ಕರ್ನಾಟಕ. ಕೃಷ್ಣಾ ನದಿಯ ತಟದಲ್ಲಿ ಕರ್ನಾಟಕಕ್ಕೆ ಅಂಟಿಕೊಂಡಿರುವ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆ ಶಿರೋಳ್ ತಾಲೂಕಿನ ಖಿದ್ರಾಪುರದ ಕೋಪೇಶ್ವರ ದೇವಸ್ಥಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶಿವ ಹಾಗೂ ವಿಷ್ಣು ಒಂದೇ ಗರ್ಭಗುಡಿಯಲ್ಲಿ ನೆಲೆಸಿರುವ ಜಗತ್ತಿನ ಏಕೈಕ ದೇವಸ್ಥಾನ ಇದಾಗಿದೆ. ಪುರಾಣದ ಪ್ರಕಾರ ಶಿವನ ಮೊದಲ ಹೆಂಡತಿ ಸತೀದೇವಿ ತಂದೆ ದಕ್ಷ ರಾಜನಿಂದ ಅವಮಾನಿತಳಾಗಿ ಯಜ್ಞ ಕುಂಡವನ್ನ ಹಾರಿ ಜೀವ ಕಳ್ಕೊಂಡಾಗ ಅವಳ ಸಾವಿನ ಸುದ್ದಿಯನ್ನು ಕೇಳಿ ಕ್ರೋಧಗೊಂಡ ಶಿವನನ್ನ ಸಮಾಧಾನ ಪಡಿಸೋಕೆ ವಿಷ್ಣು ಈ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಹಾಗಾಗಿ ಇಲ್ಲಿನ ಶಿವನನ್ನ ಕೋಪೇಶ್ವರ ಹಾಗೂ ವಿಷ್ಣುವನ್ನ ದೋಪೇಶ್ವರ ಎಂದು ಕರೆಯಲಾಗುತ್ತೆ. ಇನ್ನೊಂದೇನೆಂದರೆ ನಂದಿ ಇಲ್ಲದ ಏಕೈಕ ಶಿವನ ದೇವಾಲಯ ಇದಾಗಿದೆ. ಅದಕ್ಕೆ ಕಾರಣ ಕೃಷ್ಣಾ ನದಿಯ ದಕ್ಷಿಣಕ್ಕಿರುವ ಯಡ್ಡೂರ್ ಅನ್ನುವ ಊರು ದಕ್ಷ ರಾಜನ ವಾಸಸ್ಥಾನವಾಗಿತ್ತು. ಸತೀದೇವಿ ಒಬ್ಬಳೆ ನಂದಿಯನ್ನ ಹತ್ತಿ ಆ ಯಜ್ಞಕ್ಕೆ ಹೋಗಿದ್ದಳು. ಹಾಗಾಗಿ ಆ ಊರಲ್ಲಿ ನಂದಿಯ ಸಲುವಾಗಿ ಒಂದು ವಿಶೇಷ ದೇವಸ್ಥಾನ ಸಮರ್ಪಿತವಾಗಿದೆ. ಇನ್ನು ಇತಿಹಾಸಕ್ಕೆ ಬರೋದಾದ್ರೆ ಸುಮಾರು 7ನೇ ಶತಮಾನದಲ್ಲಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿ ಈ ದೇವಸ್ಥಾನವನ್ನ ಕಟ್ಟಿಸಿದ್ದ. ಅದಕ್ಕೆ ಸಾಕ್ಷ್ಯ ಎಂಬಂತೆ ನಿಂತಿವೆ ಇಲ್ಲಿನ ಕನ್ನಡದ ಶಾಸನಗಳು. ತದನಂತರ 12ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಸಾಮಂತ ದೊರೆಯಾಗಿದ್ದ ಶಿಲಹಾರದ ರಾಜ ಗಂಡರಾದಿತ್ಯ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿರುವುದಾಗಿ ಹಾಗೂ ದೇವಗಿರಿಯ ಯಾದವರ ರಾಜ ಸಿಂಗದೇವ ಕೂಡ ಈ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದರ ಉಲ್ಲೇಖ ಇಲ್ಲಿನ ಸಂಸ್ಕೃತ ಭಾಷೆಯಲ್ಲಿ ಕೆತ್ತಲಾದ ಶಾಸನವೊಂದರಲ್ಲಿ ಕಾಣಸಿಗುತ್ತೆ. ಇನ್ನು ಇಲ್ಲಿನ ಸ್ವರ್ಗ ಮಂಟಪ ಹಾಗೂ ಅದರ ಮೇಲಿನ ಕೆತ್ತನೆಗಳು ಪ್ರಾಚೀನ ಭಾರತದ ವಾಸ್ತುಶಿಲ್ಪದ ಅದ್ಭುತವೇ ಸರಿ. ಪ್ರತಿ ವರ್ಷ ಕಾರ್ತಿಕ ಪೂರ್ಣಿಮೆ ಮಧ್ಯರಾತ್ರಿ 12 ಗಂಟೆಗೆ ಚಂದ್ರಮ ಸರಿಯಾಗಿ ಸ್ವರ್ಗ ಮಂಟಪದ ಗವಾಕ್ಷದ ಮಧ್ಯದಲ್ಲಿ ವಿರಾಜಮಾನಾಗುತ್ತಾನೆ. ಹಾಗೂ ಯುಗಾದಿಯ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಗರ್ಭಗುಡಿಯ ಶಿವಲಿಂಗದ ಮೇಲೆ ಬೀಳುವುದು ಮತ್ತೊಂದು ಅಚ್ಚರಿಕರವಾದ ಸಂಗತಿ. ದೇವಾಲಯದ ಮೇಲಿನ ಕೆತ್ತನೆಗಳ ಕಡೆ ಕಣ್ಣು ಹಾಯಿಸಿದರೆ ಕಲ್ಲಿನಲ್ಲಿ ಕೆತ್ತಿದ ಕಾವ್ಯವನ್ನ ಓದಿದ ಹಾಗೆ ಅನುಭವವಾಗುತ್ತೆ. ಒಂದೊಂದು ಶಿಲ್ಪ ಒಂದೊಂದು ಕಥೆ ಹೇಳುತ್ತೆ. ಇಲ್ಲಿನ ಪ್ರತಿ ಕಲ್ಲಿಗೂ ಜೀವವಿದೆ. ಇಲ್ಲಿ ಯಾವುದೇ ಸಿಮೆಂಟ್, ಸುಣ್ಣ ಹಾಗೂ ಉಸುಕಿನ ಬಳಕೆಯಾಗಿಲ್ಲ. ಸಂಪೂರ್ಣ ದೇವಾಲಯವನ್ನ ಇಂಟರ್ಲಾಕಿಂಗ್ ಸಿಸ್ಟಮ್ ನಲ್ಲಿ ನಿರ್ಮಿಸಲಾಗಿದೆ. ಆದರೆ ಈ ಸುಂದರವಾದ ದೇವಾಲಯ 1702ರಲ್ಲಿ ತನ್ನನ್ನು ತಾನೇ ನಡೆದಾಡುವ ಸಂತನೆಂದು ಕರೆಸಿಕೊಂಡಿದ್ದ ಔರಂಗಜೇಬನೆಂಬ ಮೊಘಲರ ದುಷ್ಟ ರಾಕ್ಷಸನ ಕಣ್ಣಿಗೆ ಬಿದ್ದು ನಾಶವಾದದ್ದು ಒಂದು ದುರಂತ. ಮುಂದೆ ಯಾವ ಜಾಗದ ಇತಿಹಾಸ ಹೇಳಬೇಕು ಕಮೆಂಟ್ ಒಳಗ ತಿಳಿಸ್ರಿ. ಹಂಗ ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬೇಂದ್ರೆ ಅಜ್ಜಾರ್ ಹೇಳಿದಂಗ ಇಂದಿಗೂ ನಿಮ್ಮೊಳಗಿನ ಕನ್ನಡವು ಕನ್ನಡವ ಕನ್ನಡಿಸುತ್ತಿರಲಿ. ಸದಾ ನಿಮ್ಮೊಂದಿಗೆ ಸಿಂಪಲ್ ಸಿದ್ದು. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ.